ಹಲೋ ಎವ್ರಿವಾನ್, ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ. ಪ್ರಶ್ನೆ ಸಂಖ್ಯೆ 1. ಎರಡು ನರಕೋಶಗಳ ನಡುವಿನ ಅಂತರವನ್ನು ಹೀಗೆಂದು ಕರೆಯುತ್ತಾರೆ. ಆಪ್ಷನ್ ಎ ಡೆಂಡ್ರೈಟ್ಸ್, ಆಪ್ಷನ್ ಬಿ ಸಂಸರ್ಗ, ಆಪ್ಷನ್ ಸಿ ಆಕ್ಸಾನ್, ಆಪ್ಷನ್ ಡಿ ಇಂಪಲ್ಸ್. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಂಸರ್ಗ. ಎರಡು ನರಕೋಶಗಳ ನಡುವಿನ ಅಂತರವನ್ನು ನಾವು ಸಂಸರ್ಗ ಅಂತ ಕರೀತೇವೆ. ಪ್ರಶ್ನೆ ಸಂಖ್ಯೆ 2. ವೈದ್ಯರು ಒಬ್ಬ ವ್ಯಕ್ತಿಗೆ ಇನ್ಸುಲಿನ್ ಹಾರ್ಮೋನ್ ಚುಚ್ಚುಮದ್ದನ್ನು ತೆಗೆದುಕೊಳ್ಳಲು ಸಲಹೆ ನೀಡುತ್ತಾರೆ, ಏಕೆಂದರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂತ ಹೇಳಿದರೆ, ಇನ್ಸುಲಿನ್ ಹಾರ್ಮೋನನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಸಲಹೆ ನೀಡುವುದು ಯಾಕೆ ಅಂತ ಹೇಳಿದರೆ, ನಮ್ಮ ರಕ್ತದಲ್ಲಿರುವಂತಹ ಗ್ಲುಕೋಸ್ನ ಪ್ರಮಾಣ ಹೆಚ್ಚು ಅಥವಾ ಕಮ್ಮಿ ಆಗಿದ್ದಲ್ಲಿ ಇಲ್ಲಿ ಇನ್ಸುಲಿನ್ ಹಾರ್ಮೋನ್ ನಮ್ಮ ರಕ್ತದಲ್ಲಿನ ಗ್ಲುಕೋಸ್ ಪ್ರಮಾಣವನ್ನು ಕಂಟ್ರೋಲ್ನಲ್ಲಿ ಇಡುವಂತಹ ಕೆಲಸವನ್ನು ಮಾಡ್ತದೆ. ಆಪ್ಷನ್ ಎ ಅವನ ರಕ್ತದ ಒತ್ತಡ ಕಡಿಮೆಯಾಗುತ್ತದೆ, ಆಪ್ಷನ್ ಬಿ ಅವನ ಹೃದಯದ ಬಡಿತ ನಿಧಾನವಾಗಿದೆ, ಆಪ್ಷನ್ ಸಿ ಅವನಿಗೆ ಗಳಗಂಡ ಕಾಯಿಲೆ ಇದೆ, ಆಪ್ಷನ್ ಡಿ ಅವನ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಹೆಚ್ಚಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ. ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣ ಹೆಚ್ಚಾಗಿರುವುದರಿಂದ ಗ್ಲುಕೋಸ್ನ ಪ್ರಮಾಣವನ್ನು ಸರಿಯಾದ ಅಳತೆಗೆ ತರಲಿಕ್ಕೋಸ್ಕರ ಇನ್ಸುಲಿನ್ ಹಾರ್ಮೋನ್ನ ಚುಚ್ಚುಮದ್ದನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಡಾಕ್ಟರ್ ಸಲಹೆಯನ್ನು ನೀಡ್ತಾರೆ. ಪ್ರಶ್ನೆ ಸಂಖ್ಯೆ 3. ಒಬ್ಬ ವ್ಯಕ್ತಿಯು ಹಗ್ಗವನ್ನು ಹಾವೆಂದು ಭಾವಿಸಿ ಓಡಿ ಹೋಗುತ್ತಾನೆ. ಈ ಸಮಯದಲ್ಲಿ ಬಿಡುಗಡೆ ಆಗುವಂತಹ ಹಾರ್ಮೋನ್ ಆಪ್ಷನ್ ಎ ಆಡ್ರಿನಲಿನ್, ಆಪ್ಷನ್ ಬಿ ಇನ್ಸುಲಿನ್, ಆಪ್ಷನ್ ಸಿ ಟೆಸ್ಟೋಸ್ಟಿರಾನ್, ಆಪ್ಷನ್ ಡಿ ಥೈರಾಕ್ಸಿನ್. ಸರಿಯಾದಂಥ ಉತ್ತರ ಆಡ್ರಿನಲಿನ್. ನಮಗೆ ಹೆದರಿಕೆ ಆಗುವಾಗ ಅಥವಾ ಭಯ ಆಗುವಂತಹ ಸಮಯದಲ್ಲಿ ಬಿಡುಗಡೆ ಆಗುವಂತಹ ಹಾರ್ಮೋನ್ ಅಂತ ಹೇಳಿದರೆ ಅದು ಆಡ್ರಿನಲಿನ್. ಈ ಆಡ್ರಿನಲಿನ್ ಹಾರ್ಮೋನ್ ಬಿಡುಗಡೆ ಆಗುವಂತಹ ಸಂದರ್ಭದಲ್ಲಿ ನಮ್ಮ ಹೃದಯದ ಬಡಿತ ಹೆಚ್ಚಾಗಿರ್ತದೆ, ಹಾಗೆ ಶ್ವಾಸಕೋಶದಲ್ಲಿ ಹೆಚ್ಚಿನ ಗಾಳಿಯನ್ನು ತೆಗೆದುಕೊಳ್ಳಿಕ್ಕೆ ಕೂಡ ಈ ಹಾರ್ಮೋನ್ ಸಹಾಯವನ್ನು ಮಾಡ್ತದೆ. ಪ್ರಶ್ನೆ ಸಂಖ್ಯೆ 4. ಈ ಕೆಳಗಿನ ಯಾವ ಸಸ್ಯ ಹಾರ್ಮೋನ್ ಸಸ್ಯದ ಬೆಳವಣಿಗೆಯನ್ನು, ಎಲೆಯ ಬಾಡುವಿಕೆಯನ್ನು ಪ್ರತಿಬಂಧಿಸುತ್ತದೆ? ಆಪ್ಷನ್ ಎ ಆಕ್ಸಿನ್, ಆಪ್ಷನ್ ಬಿ ಗಿಬ್ಬರ್ಲಿನ್, ಆಪ್ಷನ್ ಸಿ ಸೈಟೋಕೈನಿನ್, ಆಪ್ಷನ್ ಡಿ ಆಪ್ಸಿಸಿಕ್ ಆಮ್ಲ. ಸಸ್ಯದ ಹಾರ್ಮೋನ್ಗಳಲ್ಲಿ ಸಸ್ಯದ ಬೆಳವಣಿಗೆಯನ್ನು ಹಾಗೆ ಎಲೆಯ ಬಾಡುವಿಕೆಯನ್ನು ಪ್ರತಿಬಂಧಿಸುವಂತಹ ಹಾರ್ಮೋನ್ ಆಪ್ಸಿಸಿಕ್ ಆಮ್ಲ. ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಪ್ರಶ್ನೆ ಸಂಖ್ಯೆ 5. ಮಿದುಳಿನ ಸಂರಕ್ಷಣೆಗಾಗಿ ಮಿದುಳನ್ನು ಆವರಿಸುವ ಪೊರೆಗಳ ನಡುವೆ ಈ ದ್ರವ ತುಂಬಿರುತ್ತದೆ. ಆಪ್ಷನ್ ಎ ಕಾರ್ಟೆಕ್ಸ್ ಆಮ್ಲ, ಆಪ್ಷನ್ ಬಿ ಮೆಲಾನಿನ್ ದ್ರವ, ಆಪ್ಷನ್ ಸಿ ಸೆರೆಬ್ರೋಸ್ಪಿನಲ್ ದ್ರವ, ಆಪ್ಷನ್ ಡಿ ಅಸ್ಥಿಮಜ್ಜೆ ದ್ರವ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸೆರೆಬ್ರೋಸ್ಪಿನಲ್ ದ್ರವ. ಪ್ರಶ್ನೆ ಸಂಖ್ಯೆ 6. ಆಲ್ಕೋಹಾಲ್ ಸೇವನೆ ಮಾಡಿದ ಒಬ್ಬ ವ್ಯಕ್ತಿ ತನ್ನ ದೇಹದ ಸಮತೋಲನವನ್ನು ಕಳೆದುಕೊಂಡಿದ್ದಾನೆ. ಆಲ್ಕೋಹಾಲ್ ಸೇವನೆಯಿಂದ ಅವನ ಮೆದುಳಿನ ಯಾವ ಭಾಗ ಕಾರ್ಯನಿರ್ವಹಿಸುತ್ತಿಲ್ಲ? ಆಲ್ಕೋಹಾಲ್ ಸೇವನೆ ಮಾಡಿದಾಗ ನಮ್ಮ ಮೆದುಳಿನ ಅನುಮಸ್ತಿಷ್ಕ ಕಾರ್ಯನಿರ್ವಹಿಸದೇ ಇರುವುದರಿಂದ ಆ ವ್ಯಕ್ತಿಯು ತನ್ನ ದೇಹದ ಸಮತೋಲನವನ್ನು ಕಳೆದುಕೊಳ್ತಾನೆ. ಆದ ಕಾರಣ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಅನುಮಸ್ತಿಷ್ಕ. ಪ್ರಶ್ನೆ ಸಂಖ್ಯೆ 7. ಮುಟ್ಟಿದರೆ ಮುನಿ ಸಸ್ಯ ತೋರುವ ಅನುವರ್ತನಾ ಚಲನೆ. ಆಪ್ಷನ್ ಎ ಸ್ಪರ್ಶ ಅನುವರ್ತನೆ, ಆಪ್ಷನ್ ಬಿ ದ್ಯುತಿ ಅನುವರ್ತನೆ, ಆಪ್ಷನ್ ಸಿ ಗುರುತ್ವಾನುವರ್ತನೆ, ಆಪ್ಷನ್ ಡಿ ರಾಸಾಯನಿಕ ಅನುವರ್ತನೆ. ಸರಿಯಾದಂಥ ಉತ್ತರ ಸ್ಪರ್ಶ ಅನುವರ್ತನೆ. ಪ್ರಶ್ನೆ ಸಂಖ್ಯೆ 8. ಒಬ್ಬ ಹುಡುಗಿಗೆ ಮುಖದಲ್ಲಿ ಗಡ್ಡ ಬೆಳೆದಿದೆ. ಇದಕ್ಕೆ ಕಾರಣ ಆ ಹುಡುಗಿಯಲ್ಲಿ ಈ ಹಾರ್ಮೋನ್ ಹೆಚ್ಚಾಗಿ ಸವಿಕೆಯಾಗುತ್ತಿದೆ. ಆಪ್ಷನ್ ಎ ಟೆಸ್ಟೋಸ್ಟಿರಾನ್, ಆಪ್ಷನ್ ಬಿ ಈಸ್ಟ್ರೋಜನ್, ಆಪ್ಷನ್ ಸಿ ಪ್ರೊಜೆಸ್ಟಿರಾನ್, ಆಪ್ಷನ್ ಡಿ ಬೆಳವಣಿಗೆಯ ಹಾರ್ಮೋನ್. ಸೊ ಮುಖದಲ್ಲಿ ಗಡ್ಡ ಬೆಳೆದಿದೆ ಅದು ಹುಡುಗಿಯಲ್ಲಿ ಅಂತ ಹೇಳಿದರೆ ಆ ಹುಡುಗಿಯಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನು ಹೆಚ್ಚಾಗಿ ಸವಿಕೆಯಾಗುತ್ತಿದೆ. ಈ ಟೆಸ್ಟೋಸ್ಟಿರಾನ್ ಅಂತ ಹೇಳುವಂತಹದ್ದು ಮೇಲ್ ಹಾರ್ಮೋನ್, ಹಾಗಾಗಿ ಆ ಹುಡುಗಿಯ ಮುಖದಲ್ಲಿ ಗಡ್ಡ ಬೆಳೆದಿರುವಂಥದ್ದು. ಪ್ರಶ್ನೆ ಸಂಖ್ಯೆ 9. ಸಸ್ಯಗಳು ಮಾಹಿತಿಯನ್ನು ಒಂದು ಜೀವಕೋಶದಿಂದ ಮತ್ತೊಂದು ಜೀವಕೋಶಕ್ಕೆ ತಲುಪಿಸಲು ಈ ಕೆಳಗಿನ ವಿಧಾನವನ್ನು ಬಳಸುತ್ತದೆ. ಆಪ್ಷನ್ ಎ ನ್ಯೂರಾನ್ಗಳ ಸಹಾಯದಿಂದ, ಆಪ್ಷನ್ ಬಿ ಮೆದುಳು ಬಳ್ಳಿಯ ಸಹಾಯದಿಂದ, ಆಪ್ಷನ್ ಸಿ ವಿದ್ಯುತ್ ರಾಸಾಯನಿಕ ವಿಧಾನದಿಂದ, ಆಪ್ಷನ್ ಡಿ ವಾಹಕ ಅಂಗಾಂಶದ ಸಹಾಯದಿಂದ. ಸರಿಯಾದಂಥ ಉತ್ತರ ವಿದ್ಯುತ್ ರಾಸಾಯನಿಕ ವಿಧಾನದಿಂದ. ಸಸ್ಯಗಳಲ್ಲಿ ನ್ಯೂರಾನ್ಗಳು ಅಥವಾ ಮೆದುಳು ಇಲ್ಲದೆ ಇರುವ ಕಾರಣ ಅವುಗಳು ವಿದ್ಯುತ್ ರಾಸಾಯನಿಕ ವಿಧಾನದಿಂದ ಒಂದು ಜೀವಕೋಶದಿಂದ ಮತ್ತೊಂದು ಜೀವಕೋಶಕ್ಕೆ ಮಾಹಿತಿಯನ್ನು ನೀಡ್ತವೆ. ಪ್ರಶ್ನೆ ಸಂಖ್ಯೆ 10. ಥೈರಾಕ್ಸಿನ್ ಹಾರ್ಮೋನಿಗೆ ಸಂಬಂಧಿಸಿದಂತೆ
ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ನಾವು ಗುರುತಿಸಬೇಕಾಗಿರುವಂಥದ್ದು ತಪ್ಪಾದ ಹೇಳಿಕೆ. ಒಂದೊಂದೇ ಹೇಳಿಕೆಯನ್ನು ನೋಡ್ತಾ ಹೋಗುವ. ಇದು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ, ಸರಿಯಾಗಿದೆ. ಇದರ ಕೊರತೆಯಿಂದ ಗಳಗಂಡ ರೋಗ ಬರುತ್ತದೆ, ಅದು ಸರಿಯಾಗಿದೆ. ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆ ಆಗುತ್ತದೆ ಅಂತ ಹೇಳುವಂಥ ಹೇಳಿಕೆ ತಪ್ಪು. ಯಾಕೆ ಅಂತ ಹೇಳಿದರೆ ಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆಯಾಗುವಂತಹ ಹಾರ್ಮೋನನ್ನು ನಾವು ಥೈರಾಕ್ಸಿನ್ ಹಾರ್ಮೋನ್ ಅಂತ ಹೇಳಿ ಕರೆಯುವಂಥದ್ದು. ಆಹಾರದಲ್ಲಿ ಅಯೋಡಿನ್ ಇದರ ಉತ್ಪಾದನೆಗೆ ಅಗತ್ಯವಾಗಿದೆ, ಇದು ಸರಿಯಾಗಿದೆ. ಸೊ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಅವರು ಕೇಳಿರುವಂಥದ್ದು ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿ. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 11. ಮಿದುಳಿನ ಪ್ರಮುಖ ಕಾರ್ಯವೆಂದರೆ ಆಪ್ಷನ್ ಎ ಆಲೋಚನೆ, ಆಪ್ಷನ್ ಬಿ ಹೃದಯದ ಬಡಿತವನ್ನು ನಿಯಂತ್ರಿಸುತ್ತದೆ, ಆಪ್ಷನ್ ಸಿ ದೇಹದ ಸಮತೋಲನ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮಿದುಳು ಈ ಮೇಲಿನ ಎಲ್ಲ ಕಾರ್ಯವನ್ನು ಮಾಡುವ ಕಾರಣ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಪ್ರಶ್ನೆ ಸಂಖ್ಯೆ 12. ಸಸ್ಯವೊಂದರ ಬೇರುಗಳು ಮಣ್ಣಿನಲ್ಲಿರುವ ನೈಟ್ರೇಟ್ ಸಾಂದ್ರತೆಯ ಪ್ರದೇಶದಲ್ಲಿ ಬೆಳೆಯುತ್ತದೆ. ಆಪ್ಷನ್ ಎ ಇದು ದ್ಯುತಿ ಅನುವರ್ತನೆ, ಬಿ ಜಲಾನುವರ್ತನೆ, ಆಪ್ಷನ್ ಸಿ ಸ್ಪರ್ಶ ಅನುವರ್ತನೆ, ಆಪ್ಷನ್ ಡಿ ರಾಸಾಯನಿಕ ಅನುವರ್ತತೆ. ಸಸ್ಯದ ಬೇರು ಮಣ್ಣಿನಲ್ಲಿರುವಂತಹ ರಾಸಾಯನಿಕ ನೈಟ್ರೇಟ್ನ ಕಡೆಗೆ ಹೋಗ್ತಾ ಇರುವಂಥದ್ದು, ಹಾಗಾಗಿ ಇದು ರಾಸಾಯನಿಕ ಅನುವರ್ತನೆ ಆಗ್ತದೆ. ಪ್ರಶ್ನೆ ಸಂಖ್ಯೆ 13. ಮಾನವನ ದೇಹದಲ್ಲಿನ ಎಲ್ಲ ಗ್ರಂಥಿಗಳ ನಾಯಕ ಗ್ರಂಥಿ, ಮಾಸ್ಟರ್ ಗ್ರಂಥಿ ಅಂತ ಹೇಳುವಂತಹ ಗ್ರಂಥಿ ಯಾವುದು? ಅದು ಪಿಟ್ಯುಟರಿ ಗ್ರಂಥಿಯನ್ನು ನಾವು ಮಾಸ್ಟರ್ ಗ್ರಂಥಿ ಅಂತ ಹೇಳಿ ಕರೀತೇವೆ, ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 14. ಹೃದಯವನ್ನು ಒಳಗೊಂಡಂತೆ ಗುರಿ ಅಂಗಗಳ ಮೇಲೆ ವರ್ತಿಸುವ ಮತ್ತು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಆಪ್ಷನ್ ಎ ಇನ್ಸುಲಿನ್, ಬಿ ಥೈರಾಕ್ಸಿನ್, ಡಿ ಆಡ್ರಿನಲಿನ್, ಆಪ್ಷನ್ ಡಿ ಮೇದೋಜೀರಕ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಡ್ರಿನಲಿನ್. ಪ್ರಶ್ನೆ ಸಂಖ್ಯೆ 11. ಪ್ರಚೋದನೆ ಉಂಟಾದಾಗಿನಿಂದಲೂ ಪ್ರತಿಕ್ರಿಯೆ ಏರ್ಪಡುವವರೆಗೂ ನರಗಳು ಹಾದು ಹೋಗುವ ಮಾರ್ಗವನ್ನು ಹೀಗೆಂದು ಕರೆಯುತ್ತಾರೆ. ಆಪ್ಷನ್ ಎ ಪರಾವರ್ತಿತ ಕ್ರಿಯೆ, ಆಪ್ಷನ್ ಬಿ ಪರಾವರ್ತಿತ ಚಾಪ, ಆಪ್ಷನ್ ಸಿ ದ್ಯುತಿ ಅನುವರ್ತನೆ, ಆಪ್ಷನ್ ಡಿ ಜಲಾನುವರ್ತನೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪರಾವರ್ತಿತ ಚಾಪ. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡುವುದನ್ನು ನಾವು ಪರಾವರ್ತಿತ ಕ್ರಿಯೆ ಅಂತ ಹೇಳಿ ಕರೀತೇವೆ. ಈ ಪರಾವರ್ತಿತ ಕ್ರಿಯೆ ನಡೆಯುವಾಗ ನರಗಳು ಹಾದು ಹೋಗುವಂತಹ ಮಾರ್ಗವನ್ನು ನಾವು ಪರಾವರ್ತಿತ ಚಾಪ ಅಂತ ಹೇಳ್ತೇವೆ. ಮೂರನೇದು ದ್ಯುತಿ ಅನುವರ್ತನೆ. ಹೀಗೆ ಅಂದರೆ ಸಸ್ಯಗಳು ಬೆಳಕಿನ ಕಡೆಗೆ ತಮ್ಮ ಚಲನೆ ನಡೆಸುವುದನ್ನು ದ್ಯುತಿ ಅನುವರ್ತನೆ, ಹಾಗೆ ನೀರಿನ ಕಡೆಗೆ ಚಲಿಸುವುದನ್ನು ಜಲಾನುವರ್ತನೆ ಅಂತ ಹೇಳಿ ಕರಿತೇವೆ. ಪ್ರಶ್ನೆ ಸಂಖ್ಯೆ 16. ಮುಮ್ಮೆದುಳು ಮತ್ತು ಹಿಮ್ಮೆದುಳಿನ ನಡುವೆ ನಿಲ್ದಾಣದಂತೆ ಕೆಲಸ ಮಾಡುವಂತಹ ಮೆದುಳಿನ ಭಾಗ. ಆಪ್ಷನ್ ಎ ಮೆಡುಲ್ಲಾ, ಆಪ್ಷನ್ ಬಿ ಪಾಂಡ್, ಆಪ್ಷನ್ ಸಿ ಮಹಾಮಸ್ತಿಷ್ಕ, ಆಪ್ಷನ್ ಡಿ ಮಧ್ಯ ಮೆದುಳು. ಸೊ ಇಲ್ಲಿ ಮಧ್ಯ ಮೆದುಳು ಮುಮ್ಮೆದುಳು ಮತ್ತು ಹಿಮ್ಮೆದುಳಿನ ನಡುವೆ ನಿಲ್ದಾಣದಂತೆ ಕೆಲಸ ಮಾಡ್ತದೆ. ಕ್ವೆಶ್ಚನ್ ನಂಬರ್ 17. ಥೈರಾಯ್ಡ್ ಗ್ರಂಥಿಯಿಂದ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿಯಾಗಬೇಕಾದರೆ ಈ ಧಾತುವಿನ ಅವಶ್ಯಕತೆ ಇದೆ. ಥೈರಾಯ್ಡ್ ಗ್ರಂಥಿಯಿಂದ ಥೈರಾಕ್ಸಿನ್ ಹಾರ್ಮೋನ್ ಬಿಡುಗಡೆ ಆಗಬೇಕಂತ ಹೇಳಿದರೆ ನಮಗೆ ಅಯೋಡಿನ್ ಅಂತ ಹೇಳುವಂತಹ ಧಾತುವಿನ ಅವಶ್ಯಕತೆ ಇರುವುದು, ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಪ್ರಶ್ನೆ ಸಂಖ್ಯೆ 18. ಒಂದು ನರಕೋಶದಲ್ಲಿ ವಿದ್ಯುತ್ ಆವೇಗವು ಈ ದಿಕ್ಕಿನಲ್ಲಿ ಪ್ರಶ್ನೆ ಸಂಖ್ಯೆ 18. ಒಂದು ನರಕೋಶದಲ್ಲಿ ವಿದ್ಯುತ್ ಆವೇಗವು ಈ ದಿಕ್ಕಿನಲ್ಲಿ ಸಾಗುತ್ತದೆ. ಎ ಕೋಶದಿಂದ ಕೋಶಕಾಯದವರೆಗೆ, ಬಿ ಆಕ್ಸಾನ್ ಕಡೆಯಿಂದ ಕೋಶಕಾಯದ ಕಡೆಗೆ, ಆಪ್ಷನ್ ಸಿ ಆಕ್ಸಾನ್ ತುದಿಯಿಂದ ಆಕ್ಸಾನ್ ತುದಿಯವರೆಗೆ, ಆಪ್ಷನ್ ಡಿ ಕೋಶದಿಂದ ಆಕ್ಸಾನ್ ತುದಿಯವರೆಗೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕೋಶದಿಂದ ಆಕ್ಸಾನ್ ತುದಿಯವರೆಗೆ. ಪ್ರಶ್ನೆ ಸಂಖ್ಯೆ 19. ಈ ಕೆಳಗಿನ ಯಾವ ಸಸ್ಯದ ಚಲನೆಯು ಯಾವುದೇ ಬೆಳವಣಿಗೆಯನ್ನು ಒಳಗೊಂಡಿಲ್ಲ? ಆಪ್ಷನ್ ಎ ಹೀರೆಕಾಯಿ, ಆಪ್ಷನ್ ಬಿ ಗುಲಾಬಿ ಸಸ್ಯ, ಆಪ್ಷನ್ ಸಿ ತೊಗರಿ ಸಸ್ಯ, ಆಪ್ಷನ್ ಡಿ ಮುಟ್ಟಿದರೆ ಮುನಿ ಸಸ್ಯ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮುಟ್ಟಿದರೆ ಮುನಿ ಸಸ್ಯ. ಈ ಮುಟ್ಟಿದರೆ ಮುನಿ ಸಸ್ಯದ ಚಲನೆ ಯಾವುದೇ ಬೆಳವಣಿಗೆಯನ್ನು ಒಳಗೊಂಡಿಲ್ಲ. ಪ್ರಶ್ನೆ ಸಂಖ್ಯೆ 20. ದೈತ್ಯತೆ ಮತ್ತು ಕುಬ್ಜತೆ ಈ ಗ್ರಂಥಿಯ ಅಸಮತೋಲಿತ ಸ್ರವಿಕೆಯಿಂದ ಉಂಟಾಗುತ್ತದೆ. ಆಪ್ಷನ್ ಎ ಆಡ್ರಿನಲಿನ್, ಆಪ್ಷನ್ ಬಿ ಥೈರಾಕ್ಸಿನ್, ಆಪ್ಷನ್ ಸಿ ಪಿಟ್ಯುಟರಿ, ಆಪ್ಷನ್ ಡಿ ಜನನ ಗ್ರಂಥಿ. ಪಿಟ್ಯುಟರಿ ಗ್ರಂಥಿಯ ಅಸಮತೋಲಿತ ಸ್ರವಿಕೆಯಿಂದಾಗಿ ದೈತ್ಯತೆ ಮತ್ತು ಕುಬ್ಜತೆ ಉಂಟಾಗ್ತದೆ, ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ. ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ವಿಡಿಯೋದಲ್ಲಿ ನೀಡಿರುವಂತಹ ಕ್ವಶನ್ಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೇನೆ.
ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂಬರುವ ವಿಡಿಯೋದ ನೋಟಿಫಿಕೇಷನಿಗೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.